ಭಾರತೀಯ ಜನತಾ ಪಕ್ಷ ಸಂಘಟನಾ ಪರ್ವ ಕಳೆದ 3-4 ತಿಂಗಳಿಂದ ನಡೀತಾ ಇದೆ. ಮೊದಲು ಸದಸ್ಯತ್ವ ಅಭಿಯಾನ, ಸದಸ್ಯತ್ವ ಆದ್ಮೇಲೆ ನಾವು ನಂತರ ಬೂತ್ ಕಮಿಟಿ ಆದ್ಮೇಲೆ ಆಕ್ಟಿವ್ ಮೆಂಬರ್ಶಿಪ್ ಇದೆಲ್ಲ ಮುಗಿಸ್ಕೊಂಡು ಮಂಡಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು, ಜಿಲ್ಲಾಧ್ಯಕ್ಷಗಳ ಘೋಷಣೆಗಳಾಗಬೇಕಾಯ್ತು. ಈಗ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಚುನಾವಣಾಧಿಕಾರಿಗಳಂತ ಶ್ರೀ ಮುನಿಕೃಷ್ಣ ಅವರು ಘೋಷಣೆ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ನಾಯಕರುಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಒಮ್ಮತ ಅಭಿಪ್ರಾಯಕ್ಕೆ ಬಂದು ನನ್ನ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷವನ್ನು ತಳಮಟ್ಟದಲ್ಲಿ ಕಟ್ಟಕ್ಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಈಗ ನಮ್ಮ ರಾಜ್ಯಾಧ್ಯಕ್ಷರ ಏನು ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನದಲ್ಲಿ ನಮ್ಮ ಸ್ಥಳೀಯ ನಾಯಕರಾದ ಗೌತಮ್ ಗೌಡ್ರು, ಪ್ರಸಾದ್ ಗೌಡ್ರು, ಇನ್ನೂ ಅನೇಕ ನಾಯಕರುಗಳ ನಾಯಕತ್ವದಲ್ಲಿ ಕೆಲಸ ಮಾಡ್ತಾ ಅವ್ರನ್ನ ಜೊತೆಲಿ ಕೆಲಸ ಮಾಡಿಕೊಂಡು ಪಾರ್ಟಿಯನ್ನ ಸದೃಢವಾಗಿ ಬೆಳೆಸಲು ಕೆಲಸ ಮಾಡ್ತೀವಿ. ನಮ್ಮ ಹಿರಿಯರ ನಾಯಕರಾದಂತ, ನಮ್ಮ ಮಾರ್ಗದರ್ಶಿಗಳಾದಂತ ಶ್ರೀ ಸುರೇಶಣ್ಣವರು ನಮ್ಮ ರಾಜ್ಯ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಅಭಿನಂದಿಸ್ತೀನಿ. ಅವ್ರು ನಿಮ್ಮನ್ನು ಕುರಿತು ಮಾತಾಡ್ತಾರೆ. ಏನಿವತ್ತು ಒಂದು ಕಾರ್ಯಕರ್ತನಾಗಿದ್ದವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟವ್ರು, ಇವತ್ತು ರಾಜ್ಯಕ್ಕೆ ಜವಾಬ್ದಾರಿ ಕೊಟ್ಟರು. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದಿಸ್ತಾ, ಏನು ಜವಾಬ್ದಾರಿ ಕೊಟ್ಟು ಅದನ್ನ ನಾನು ನಿಜವಾಗ್ಲೂ ಎಲ್ಲರೂ ಸಹಕಾರ ತಗೊಂಡು ಜೊತೆಗೂಡಿ ನಾನು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಕೆ ನಾನು ಒಬ್ಬ, ಅವರೆಲ್ಲ ಒಬ್ಬ ಅಂತ ಹೇಳೋಕೆ ನಾನು ಇಷ್ಟಪಡ್ತೀನಿ.